my dear students, welcome back to Gavishri TT classes. ಸೊ ಸ್ಟೂಡೆಂಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೋರ್ಸಸ್ ಆಫ್ ಆಸಿಡ್ಸ್ ಅನ್ನೋ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡ್ತಿದೀವಿ. ಆಸ್ ಪರ್ ಟಿ ಪಾಯಿಂಟ್ ಆಫ್ ವ್ಯೂ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಏಬಲ್ ಟು ಸಿ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಅಲ್ಲಿ ನಿಮ್ಗೆ ಅಟ್ಲೀಸ್ಟ್ 1 or 2 ಕ್ವಶನ್ಸ್ ಇರುತ್ತೆ ಈ ಆಸಿಡ್ಸ್ ಅನ್ನೋ ಟಾಪಿಕ್ ಮೇಲೆ. So before discussing what are the sources of acids, let us discuss what is acid. Acid andre enu, amla andre enu. Acid is a substance which produces H plus ions in the water and its pH value is less than the 7. It always taste sour. Okay, andre acid ಯಾವಾಗ್ಲೂ ನಮ್ಗೆ ಹುಳಿಯಾಗಿ ಏನು ಅನುಭವ ಕೊಡುತ್ತಲ್ಲ ಆ ಒಂದು ಎಲ್ಲಾ ಪದಾರ್ಥಗಳಿಗೆ ನಾವು ಆಮ್ಲ ಅಂತ ಕರಿತೀವಿ. ಇಲ್ಲಿ ನಾನು ಕೆಲವೊಂದಿಷ್ಟು ಲಿಸ್ಟ್ ಆಫ್ ಆಸಿಡ್ಸ್ ಬರ್ದಿದ್ದೀನಿ. ಇವಾಗ ನಾವು ಸೋರ್ಸಸ್ ಏನದ್ರದ್ದು ಅಂದ್ರೆ ಅದು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಇಲ್ಲಿ ಬರ್ದಿರೋದು ನಾನು ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಎಲ್ಲಿ ಇರುತ್ತೆ, ಇದ್ರದ್ದು ಸೋರ್ಸ್ ಏನಪ್ಪಾ ಅಂತಂದ್ರೆ ಇದ್ರದ್ದು ಸೋರ್ಸ್ ಬಂದು ವಿನೆಗರ್. ವಿನೆಗರ್ ಅಲ್ಲಿ ನಮ್ಗೆ ಅಸಿಟಿಕ್ ಆಸಿಡ್ ಇರುತ್ತೆ. ಓಕೆ, ಸೊ ಸೆಕೆಂಡ್ ಬರ್ದಿರೋ ಆಸಿಡ್ ನಾನು ಸಿಟ್ರಿಕ್ ಆಸಿಡ್. ಸಿಟ್ರಿಕ್ ಆಸಿಡ್ ಸಿಟ್ರಸ್ ಅಂದ್ರೆ ಎಲ್ಲಾ ಫ್ರೂಟ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಕೆಲವೊಂದಿಷ್ಟು ಸಿಟ್ರಿಕ್ ಫ್ರೂಟ್ಸ್ ಅಂತ ಇದಾವೆ. ಸಿಟ್ರಿಕ್ ಫ್ರೂಟ್ಸ್ ಅಲ್ಲಿ ನಮ್ಗೆ ಸಿಟ್ರಿಕ್ ಆಸಿಡ್ ಇರುತ್ತೆ. ಸಿಟ್ರಿಕ್ ಫ್ರೂಟ್ಸ್ ಅಂದ್ರೆ ಯಾವುವು ಅಂದ್ರೆ ಲೆಮನ್, ಆರೆಂಜ್, ಗ್ರೇಪ್ಸ್. ಇವು ಎಲ್ಲ ಸಿಟ್ರಸ್ ಫ್ರೂಟ್ಸ್. ಸಿಟ್ರಸ್ ಫ್ರೂಟ್ಸ್ ಅಲ್ಲಿ ನಮ್ಗೆ ಸಿಟ್ರಿಕ್ ಆಸಿಡ್ ಇರುತ್ತೆ. ಓಕೆ, ನೆಕ್ಸ್ಟ್ ಫಾರ್ಮಿಕ್ ಆಸಿಡ್. ಫಾರ್ಮಿಕ್ ಆಸಿಡ್ ಎಲ್ಲಿರುತ್ತೆ ಅಂದ್ರೆ ರೆಡ್ ಆಂಟ್ ಅಂದ್ರೆ ಕೆಂಪು ಇರುವೆ ಅಂತ ಏನ್ ಕರಿತೀವಲ್ಲ ಆ ಒಂದು ರೆಡ್ ಆಂಟ್ ಅಲ್ಲಿ ನಮ್ಗೆ ಫಾರ್ಮಿಕ್ ಆಸಿಡ್ ಇರುತ್ತೆ. ನೆಕ್ಸ್ಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್ ಎಲ್ಲಿ ನಮ್ಮ ಬಾಡಿಯಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದ್ರೆ ಸ್ಟಮಕ್ ಅಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಅಂಡ್ ಆಸಿಡ್ ಇದು ಸ್ಟಮಕ್ ಅಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಲ್ಯಾಕ್ಟಿಕ್ ಆಸಿಡ್. ಲ್ಯಾಕ್ಟಿಕ್ ಆಸಿಡ್ ಅಂತಂದ್ರೆ ಇದು ಲ್ಯಾಕ್ಟೋಸ್ ಇರುವಂತದ್ದು. ಲ್ಯಾಕ್ಟೋಸ್ ಎಲ್ಲಿರುತ್ತೆ? ಕರ್ಡ್ ಅಲ್ಲಿ ಇರುತ್ತೆ, ಆಮೇಲೆ ಮಿಲ್ಕ್ ಅಲ್ಲಿ ಇರುತ್ತೆ. ಸೊ lactic acid present in the curd and milk. Malic acid ಬಂದು ಅನ್ರೈಪನ್ ಆಪಲ್ ಅಂತ ಕರಿತೀವಿ. ಅಂದ್ರೆ ಸೇಬು ಹಣ್ಣಾಗದೇ ಇರುವ ಸೇಬು ಅಂದ್ರೆ ಕಾಯಿ ಅಂತ ಹೇಳ್ಬೋದು ನಾವು. ಅದರಲ್ಲಿ ನಮ್ಗೆ ಈ ಮ್ಯಾಲಿಕ್ ಆಸಿಡ್ ಸಿಗುತ್ತೆ. ಈ ಮ್ಯಾಲಿಕ್ ಆಸಿಡ್ ತುಂಬಾ ಇಂಪಾರ್ಟೆಂಟ್ ಆಸ್ ಪರ್ ಎಕ್ಸಾಮ್ ಪರ್ಪಸ್. ಇವು ಮೇಲ್ಗಡೆ ಆಸಿಡ್ಸ್ ಎಲ್ಲ ನಮ್ಗೆ ಆಲ್ಮೋಸ್ಟ್ ದೀಸ್ ಆರ್ ನೋನ್ ಥಿಂಗ್ಸ್ ಅಂತ ಹೇಳ್ಬೋದು. ಇದು 1 ವರ್ಷ ಪ್ರೀವಿಯಸ್ ಇಯರ್ ಕೇಳಿದ್ದಾರೆ. ನೆಕ್ಸ್ಟ್ ಆಕ್ಸಾಲಿಕ್ ಆಸಿಡ್ ಎಲ್ಲಿರುತ್ತೆ ಅಂದ್ರೆ ಟೊಮೆಟೊ. ಮೋಸ್ಟ್ ಆಫ್ ದ ಪೀಪಲ್ ಕನ್ಫ್ಯೂಸಸ್ ವಿತ್ ಸಿಟ್ರಿಕ್ ಅಂಡ್ ಆಕ್ಸಾಲಿಕ್. ಟೊಮೆಟೊ ಇದು ಹುಳಿಯಾಗಿರೋದ್ರಿಂದ ಇದನ್ನ ಸಿಟ್ರಿಕ್ ಅಲ್ಲಿ ಸೇರ್ಸ್ಕೊಂಡ್ಬಿಡ್ತಾರೆ, ಬಟ್ ಇದು ಆಕ್ಸಾಲಿಕ್ ಆಸಿಡ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಟಾರ್ಟರಿಕ್ ಆಸಿಡ್ ಎಲ್ಲಿರುತ್ತೆ ಅಂದ್ರೆ ಟಮರೆಂಡ್ ಅಂದ್ರೆ ಹುಣಸೆ ಹಣ್ಣು, ಅಲ್ಲಿ ಟಾರ್ಟರಿಕ್ ಆಸಿಡ್ ಇರುತ್ತೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೋರ್ಸಸ್ ಆಫ್ ಆಸಿಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಮೆಂಟ್ಸ್ ಮೂಲಕ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೋಬಹುದು. So until then, stay focused, stay motivated. So please do like, share and comment. Thanks for watching.